ಇವತ್ತ ನಮ್ಮ ತಿಮ್ಮಾಪುರ ಸಾಹೇಬ್ರು ಹೇಳಿದಂಗ ನಾವು ಇಲ್ಲಿ ಕುಂಡ್ರೋದ ಮತ್ತು ಇಲ್ಲಿ ನಿಂದ್ರೋದ MLA ಆಗೋದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿಕಂದ್ರೆ ಅವ್ರು ಹೇಳಲ್ಲ ಸಾವುಕಾರ ಆಗ್ಬೋದು ಅಥವಾ ನಮ್ಮ ಪಿ ರಾಜು ಅವರ MLA ಆಗಿರೋ ಅವರು PSI ಇದ್ರು, ಮತ್ತು ನಮ್ಮಂತ ಸಾದಾ ಮನುಷ್ಯ MLA ಆಗಕ್ಕೆ ಸಾಧ್ಯ ಇದ್ದಿಲ್ಲ. ಇವತ್ತು ಅದಕ್ಕೆ ಕಾರಣಗಳ ಶಂಕರಣ್ಣ ಸಾಹೇಬ್ರು ಇರ್ಬೋದು ಅಥವಾ ಬಾನೆ ಸರ್ಕಾರ ಇರ್ಬೋದು, ನಮ್ಮ ನಾಯಕರ ಸಾಹೇಬ್ರು ಇರ್ಬೋದು, ತಮ್ದೆಲ್ಲ ಆಶೀರ್ವಾದ ಇರ್ಬೋದು. ಅದಕ್ಕೆ ನಾನಂತ ಒಂದು ಸಾದಾ ಮನುಷ್ಯಾಗ MLA ಮಾಡಿಕಿಸಿಂದ 4 ಟೈಮ್ ತಾವೆಲ್ಲ ಆರಿಸ್ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ. ಮತ್ತೊಂದು ತಮಗೆ ಒಂದು ಮಾತು ಹೇಳ್ತೇನೆ ನಾ. ಒಂದು 10-15 ವರ್ಷದಿಂದ ಒಬ್ಬರು ನಿಪ್ಪಾಣಿ ಚಿಕ್ಕೋಡಿ ತಾಲೂಕದವ್ರು ಭಾಷಣ ಮಾಡ್ತಾ ಇದ್ರು. ಏನು ಭಾಷಣ ಮಾಡ್ತಾ ಇದ್ರು? ನಮ್ಮ ಮ್ಯಾಗ ಅನ್ಯಾಯ ಆಗಿದೆ, ನಮಗೆ ಹಿಂಗೆ ಮಾಡ್ರು ಹಂಗೆ ಮಾಡ್ರು, SC ಮಂದಿಗೆ ಈ ಟೈಪ್ ಮಾಡ್ರು ಅದು ಮಾಡ್ರು ಅಂತ ಹೇಳ್ತಾ ಇದ್ರು. ನಾ ಹರಿಗೆರೆಯಾಗ ಒಂದ ಮಾತು ಏನು ಹೇಳಿ, ಅಂಬೇಡ್ಕರ್ ಇದ್ದವ್ರ ಇತರ ಸಲುವಾಗಿ ಫೈಟ್ ಮಾಡಿರು. ನಮ್ಮ ಮ್ಯಾಗ ಅನ್ಯಾಯ ಇದೆ, ಖರೆ ಇದೆ, ನಾವಿಲ್ಲ ಅನ್ನೋದಿಲ್ಲ. ಆದ್ರೆ ಆ ಅನ್ಯಾಯ ಮಾತ ಈಗಿನ ಹುಡುಗರ ಮುಂದೆ ನಾವು ಹೇಳ್ಕೊತ ಕೂತೀವಂದ್ರೆ ಒಂದಕ್ಕೊಂದು ನಮ್ಮೊಳಗ ಮತ್ತು ಉತ್ತಮರೊಳಗ ಮತಭೇದ ಬರ್ತೈತಿ. ಯಾಕಂದ್ರೆ ಆಗಿದೆ. ಇವತ್ತು ನಾವೆಲ್ಲರೂ ಈಕ್ವಲ್ ಅದೇವು. ನಾವೆಲ್ಲ ಉತ್ತಮರ ಮೇಲೆ ಚಹಾ ಕುಡಿಬೋದು, ಊಟ ಮಾಡ್ಬೋದು, ಅವ್ರು ನಮ್ಮ ಮನ್ಯಾಗ ಬಂದು ಊಟ ಮಾಡ್ಬೋದು, ನಮ್ದೆಲ್ಲ ಈಕ್ವಲ್ ಇದೆ. ಅದ್ರ ಸಲುವಾಗಿ ಇವತ್ತು ನಾವು ಯಾವುದೋ ಮಾತು ಹೇಳ್ಬೇಕಾದ್ರೆ ಇವತ್ತು ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರ ಸಲುವಾಗಿ ನಮ್ಗೆ ದೋಷ ಬರ್ತೈತಿ. ನಾವು ನಮ್ಮ ಮಕ್ಕಳು ನಮ್ಮ ಹೆಂಗೆ ಹುಡುಗರ ನಮ್ಮೆಲ್ಲ ಹಿರಿಯರು ಹಿಂಗಿದ್ರಪ್ಪ ಅಂತ ಅವ್ರಿಗೆ ಮುಜುಗರ ಆಗ್ತೈತಿ. ಅದ್ರ ಸಲುವಾಗಿ ನಾವೆಲ್ಲ ಕಡೆ ಇದ ಹೇಳ್ಕೊತ ಬರ್ತೀವಿ. ನಾವು ಹಿಂದಿನ ಯಾರು ಮಾತಾಡೋದಿಲ್ಲ. ಈಗೆಲ್ಲ ನಾವೆಲ್ಲ ಅಣ್ಣ ತಮ್ಮರದೇವು. ನಾವೆಲ್ಲರೂ ನಾವು ಅಣ್ಣ ತಮ್ಮ ಟೈಪ್ ಹೋಗೋಣ, ಎಲ್ಲರೂ ಕುಡ್ಕೊಂಡ. ಯಾರೇ ಇರಲಿ, SC ಇರಲಿ, ST ಇರಲಿ, ಉತ್ತಮ್ರು ಇರಲಿ, ಯಾರೇ ಇರಲಿ, ನಾವೆಲ್ಲ ಅಣ್ಣ ತಮ್ಮರ. ಮತ್ತೊಂದು ಏನಿದೆ, ಸತೀಶ್ ಸಾವ್ಕಾರ್ ನಾಳೆ ಚೀಫ್ ಮಿನಿಸ್ಟರ್ ಫಂಕ್ಷನ್ ಇದೆ. ಅದ್ರ ಸಲುವಾಗಿ ಅವ್ರಿಗೂ ಗಡಬಡ ಐತಿ. ನಾ ಹೆಚ್ಚು ಮಾತಾಡೋಲ್ದ. ನಮಗೆಲ್ಲ ಈ ಎಲ್ಲ ಟೀಮ್, ನಮ್ಮ ವಕೀಲ್ ಸಾಹೇಬ್ ಟೀಮ್ ಆಗಲಿ, ಎಲ್ಲ ನಮ್ಮ ಸದಸ್ಯ ಕರೆದ ಕಿಸಿಂದ ನಮ್ಗೆ ಸತ್ಕಾರ ಮಾಡಿಸೋಲಾಗಿ ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಂಡು ಒಂದು 2 ಮಾತು ಮುಗಿಸ್ತೀನಿ. ಕರ್ನಾಟಕ ಘನ ಸರ್ಕಾರದ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ, ಕರ್ನಾಟಕದ ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ಜನಪ್ರಿಯ ಮಾಜಿ ಶಾಸಕರು, ನಮ್ಮೆಲ್ಲರ ನಾಯಕರಾಗಿರುವಂತಹ ಸನ್ಮಾನ್ಯ SB ಘಾಟಿಗೆ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಸಹೋದರಿ ಶ್ರೀಮತಿ ಸುಷ್ಮಾ ಅವರೇ, ಉಪಾಧ್ಯಕ್ಷರಾಗಿರುವಂತಹ ಸಹೋದರಿ ಅಶ್ವಿನಿ ಅವರೇ, ವೇದಿಕೆಯನ್ನು ಅಲಂಕರಿಸಿರುವಂತಹ ಹಿರಿಯರಾಗಿರುವಂತಹ ಸನ್ಮಾನ್ಯ DS ನಾಯಕ್ ಅವರೇ, ಸಂಜು ಬಾನೆ ಅವರೇ, ಹಿರಿಯರಾದ ಅರ್ಜುನ್ ಅವರೇ, ಈ ಊರಿನ ಪ್ರಮುಖರಾದ ಚಂದು ಕಾಕಾ ಅವರೇ, ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು, ಈ ಕಾರ್ಯಕ್ರಮವನ್ನು ಹೃದಯದ ಅಂತರಾಳದಿಂದ ಮಾಡಲಿಕ್ಕೆ ಬಹಳ ದೊಡ್ಡ ಸಹಕಾರವನ್ನು ನೀಡಿರುವಂತಹ ರಾಜು ಶಿರಗಾಮಿ ಅವರನ್ನು ಮೊದಲು ಮಾಡಿಕೊಂಡು ಈ ಊರಿನ ಎಲ್ಲ ಪ್ರಮುಖರೇ, ಗಣ್ಯರೇ, ತಾಯಂದಿರೇ, ಯುವಕರೇ, ಮಾಧ್ಯಮದ ಸ್ನೇಹಿತರೆ, ನಾನು ಬರೋದಕ್ಕೆ ಮುಂಚೆನೇ ಹೇಳಿಬಿಟ್ರು ಬೇಗ ಮುಗಿಸ್ರಿ ಅಂತ. ನಿಜ, ಮಾನ್ಯ ಸಚಿವರದ್ದು ಬಹಳಷ್ಟು ಕಾರ್ಯಕ್ರಮಗಳ ಒತ್ತಡಗಳು ಇರ್ತವೆ. ಘಾಟ್ಗೆ ಸಾಹೇಬು ಕೂಡ ಪ್ರೇರಣೆ. ಯಾಕೆ ಅಂದ್ರೆ ಇವತ್ತಿನ ಯುವ ಜನಾಂಗ ನೋಡಬೇಕಾಗಿರೋದು ನಮ್ಮ ಮುಂದಿನ ಜಗತ್ತನ್ನ. ಇವತ್ತು ಜಗತ್ತು ಅಂತರಿಕ್ಷಕ್ಕೆ ಹೋಗ್ತಾ ಇದೆ. ಅಂತರಿಕ್ಷಕ್ಕೆ ಹೋಗಿ ಕಾಲಿಡುವಲ್ಲಿ ಈ ಸಮುದಾಯದ ಮಕ್ಕಳು ಇರಬೇಕು. ನಮ್ಮ ಗುರಿ ಬರೀ ಭಾರತ ಅಲ್ಲ, ನಮ್ಮ ಗುರಿ ಅಂತರಿಕ್ಷ ಆಗಬೇಕು ಅನ್ನುವಂತಹ ದೃಷ್ಟಿಕೋನವನ್ನ ಇಟ್ಕೊಂಡು ಘಾಟ್ಗೆ ಸಾಹೇಬರು ಮಾತನಾಡಿದ್ರು. ಇತಿಹಾಸದ ನೋವುಗಳು ಬಹಳಷ್ಟು ಇದಾವೆ. ಇವತ್ತು ನಾವೆಲ್ಲರೂ ವೇದಿಕೆ ಮೇಲೆ ಇರ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪುಣ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಏನು ಶ್ರಮವನ್ನ ಹಾಕಿದ್ರು, ಏನು ನೋವನ್ನ ಉಂಡ್ರು, ಅವರ ಉದ್ದೇಶ ಒಂದೇ ಇತ್ತು. ಮುಂದಿನ ತಲೆಮಾರು
ಈ ನೋವಿನಿಂದ ಮುಕ್ತ ಆಗಬೇಕು ಅಂತ. ಜಗತ್ನಲ್ಲಿ ಆ ದಿನದಲ್ಲಿ ಅತಿ ಹೆಚ್ಚು ಡಾಕ್ಟರೇಟ್ ಪಡೆದಂತಹ ವ್ಯಕ್ತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಒಬ್ಬರು ಆಗಿದ್ರು. ಜಗತ್ತಿನಲ್ಲೇ ಅಷ್ಟು ವಿದ್ಯಾಭ್ಯಾಸವನ್ನ ಮಾಡಿರುವ ಕೆಲವೇ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ರು. ಅವರು ಲಂಡನ್ ನಲ್ಲಿ ಇದ್ರೆ ಕೋಟ್ಯಾಧೀಶರಾಗಿ ಸುಖದ ನೆಮ್ಮದಿಯ ಜೀವನವನ್ನ ಬಾಳಬಹುದಾಗಿತ್ತು. ವಾಪಸ್ ಭಾರತಕ್ಕೆ ಬಂದ್ರು. ಹೆಜ್ಜೆ ಹೆಜ್ಜೆಗೆ ಅವಮಾನವನ್ನ ಸಹಿಸಿಕೊಂಡು ಈ ಸಮಾಜಕ್ಕಾಗಿ ದಾರಿದೀಪವನ್ನ ತೋರಿಸಿದ್ರು. ಇದು ನಮಗೆಲ್ಲ ಏನು ಸಂದೇಶ ಕೊಡುತ್ತೆ? ನಾನು ಬದುಕುವಂಥದ್ದು ನನಗಲ್ಲ, ನೋವುಂಡ ಸಮಾಜಕ್ಕಾಗಿ ನಾನು ಬದುಕಬೇಕು ಅಂತ. ಮೊನ್ನೆ ಸಚಿವರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ರಾಜಕೀಯ ವಲಯದಲ್ಲಿ ಚಿಂತಕರ ಮಧ್ಯದಲ್ಲಿ ಒಂದು ಚರ್ಚೆ ನಡೆದಿತ್ತು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬಡ ಮಕ್ಕಳಿಗೆ ಡೆಲ್ಲಿಯಲ್ಲಿ IAS ಕೋಚಿಂಗ್ ಕೊಡ್ತಾ ಇದ್ದಾರೆ. ಬಹುತೇಕ ಅವರು ಎಲ್ಲ ಕಡೆ ಅದನ್ನ ಹೇಳ್ಕೊಳ್ಳಿಲ್ಲ. ಇನ್ನೊಂದು ಬಹಳ ಅವರ ಮುಂದಿನ ವಿಚಾರವನ್ನ ವ್ಯಕ್ತ ಮಾಡಿದ್ರು. ದೆಹಲಿಯ ಏರ್ಪೋರ್ಟ್ ಪಕ್ಕದಲ್ಲಿ 20 ಗುಂಟೆ ಜಾಗವನ್ನ ಖರೀದಿ ಮಾಡಿ, ಎಷ್ಟು 30 ಕೋಟಿ ಸರ್, ಅದಕ್ಕೆ 30 ಕೋಟಿ ರೂಪಾಯಿಯಲ್ಲಿ ಸರ್ಕಾರದ ವತಿಯಿಂದ ಜಾಗವನ್ನ ಖರೀದಿ ಮಾಡಿ ಬರೇ ಎಂಟ್ರೆನ್ಸ್ ಟೆಸ್ಟ್ ಬರೆದು ಬಿಟ್ರೆ ಮೈಸೂರು ಭಾಗದವರು ಮಂಡ್ಯ ಭಾಗದವರೇ ಹೋಗ್ಬಿಡ್ತಾರೆ ಅಂತ ಹೇಳಿ ಅದರಲ್ಲಿ ಒಂದು ಗೈಡ್ಲೈನ್ಸ್ ಅನ್ನ ಸೇರಿಸಿದ್ದಾರೆ. ಪ್ರತಿ ಮತಕ್ಷೇತ್ರದಿಂದ 2 ರಿಂದ 3 ಮಕ್ಕಳು ಅಲ್ಲಿ ಕೋಚಿಂಗ್ ತಗೊಳ್ಳಿಕ್ಕೆ ಹೋಗುವಂತ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಗುಣಕ್ಕೆ ಮಾತ್ಸರ್ಯ ಇರಬಾರದು, ಒಳ್ಳೆಯತನವನ್ನ ಪ್ರಶಂಸೆ ಮಾಡಲಿಕ್ಕೆ ನಾವು ಹಿಂಜರಿಬಾರದು. ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಏನಿರಬೇಕು ಅನ್ನುವಂಥದ್ದನ್ನ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಂದ ನಾವೆಲ್ಲರೂ ಯುವ ಪೀಳಿಗೆಗಳು ನಾವು ಪ್ರೇರಣೆಯನ್ನ ಪಡ್ಕೊಳ್ಳಬಹುದು. ಇವತ್ತು ಬಹುದೊಡ್ಡ ಪ್ರತಿಮೆಯನ್ನ ಉದ್ಘಾಟನೆ ಅನಾವರಣವನ್ನ ಮಾಡಿದ್ದೀರಿ. ಯಾಕೆ ನಾವು ಅನಾವರಣವನ್ನ ಮಾಡ್ತೀವಿ? ನಮ್ಮ ಚಿಂತನೆಗೆ ಆಗಾಗ ತುಕ್ಕು ಹಿಡಿಯತ್ತಲ್ಲ, ಈ ಪ್ರತಿಮೆಯನ್ನ ನೋಡಿದಾಗ ಅದನ್ನ ಪಾಲಿಶ್ ಮಾಡದಂಗೆ ಆಗಬೇಕು. ಅಂಬೇಡ್ಕರ್ ಪುತ್ಥಳಿಯನ್ನ ನೋಡಿದಾಗ ನಮ್ಮೊಳಗೆ ಪ್ರೇರಣೆ ಬರಬೇಕು. ಈ ಮಹಾನುಭಾವ ಒಬ್ಬ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ಜನ ಯಾವ ಸ್ಥಿತಿಯಲ್ಲಿ ಇರ್ತಿದ್ರು. ಈ ಒಬ್ಬ ಮಹಾನುಭಾವ ಹುಟ್ಟಿದ್ದಕ್ಕೆ ನಾನಿವತ್ತು ತಲೆ ಎತ್ತಿ ಓಡಾಡ್ತಾ ಇದ್ದೇನೆ ಅನ್ನೋ ಪ್ರೇರಣೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದಾಗ ಅವನಿಗೆ ಅಂಟಿದಂತಹ ಜಾಡ್ಯನ ಬಿಡ್ತಾನೆ, ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾನೆ. ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದ.